ಎಲ್ರಿಗೂ ನಮಸ್ಕಾರ. ಪುಸ್ತಕಗಳನ್ನು ಓದುವುದರಿಂದ ಹೆಚ್ಚಿನ ಜ್ಞಾನ ನಮಗೆ ಸಿಗುತ್ತದೆ ಎನ್ನುವ ವಿಷಯ ನಮಗೆಲ್ಲ ಗೊತ್ತಿದೆ. ಆದರೆ ಒಳ್ಳೆಯ ಪುಸ್ತಕಗಳನ್ನು ಹುಡುಕುವುದು, ಒಳ್ಳೆಯ ಲೇಖಕಗಳನ್ನು ಹುಡುಕುವುದು ಕೂಡ ಒಂದು ಒಳ್ಳೆಯ ಕೆಲಸವಾಗಿರ್ತದೆ. ಪುಸ್ತಕ ಅಂದ ತಕ್ಷಣ ಎಲ್ಲ ಪುಸ್ತಕವನ್ನು ಓದಲಿಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ. ಆದರೆ ಅತ್ಯುತ್ತಮ ಲೇಖಕರ ಅತ್ಯುತ್ತಮ ಪುಸ್ತಕಗಳನ್ನು ಓದುವುದರಿಂದ ನಿಜವಾಗಲೂ ಜ್ಞಾನ ವೃದ್ಧಿಯಾಗುತ್ತದೆ ಎನ್ನುವ ಒಂದು ಮಾತಿದೆ. ಅದರಂತೆ ನಾನು ಆಯ್ದುಕೊಂಡದ್ದು ಇವತ್ತಷ್ಟೇ ರಿಲೀಸ್ ಆದಂತಹ ಬುಕ್ಕು ಶ್ರೀಯುತ ರಂಗಸ್ವಾಮಿ ಮೂಕನಹಳ್ಳಿಯವರ ಸಣ್ಣ ಉದ್ದಿಮೆಗಳನ್ನು ಕಟ್ಟುವುದು ಹೇಗೆ ಅನ್ನುವ ಬುಕ್ಕು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬಸವನಗುಡಿಯಲ್ಲಿ ರಿಲೀಸ್ ಆಗಿದೆ. ಬಹಳ ಸೊಗಸಾಗಿ ವಿಷಯಗಳು ಮೂಡಿ ಬಂದಿದೆ. ನಾನು ಫುಲ್ ಬುಕ್ ಓದಲಿಲ್ಲ, ಇವತ್ತಷ್ಟೇ ರಿಲೀಸ್ ಆಗಿದ್ದು. ಪ್ರಥಮ ಅಧ್ಯಾಯವನ್ನು ಓದಿ ಮುಗಿಸಿದ್ದೇನೆ. ಪ್ರಥಮ ಅಧ್ಯಾಯದಲ್ಲೇ ನಿಜವಾಗ್ಲೂ ಒಂದು ಆಸಕ್ತಿ ಕೆರಳಿದೆ ನಂದು. ಯಾಕಂದರೆ ಇವತ್ತಿನ ದಿವಸ ಲೇ ಆಫ್ಸ್ ಅನ್ನುವ ಪದ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕಾಮನ್ ಆಗ್ತಾ ಇದೆ. ನಾನು ಒಂದು ನ್ಯೂಸನ್ನು ಓದಿದ ಹಾಗೆ 24,000 ಜನ ಒಂದೇ ತಿಂಗಳಲ್ಲಿ ಲೇ ಆಫ್ ಆಗಿದ್ದಾರೆ ಬೇರೆ ಬೇರೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ. ಸೊ ಅದರಿಂದ ಈ ಉದ್ದಿಮೆಗಳನ್ನು ಕಟ್ಟುವುದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಎಲ್ಲಿ ತನಕ ನಾವು ಇನ್ನೊಬ್ಬರಿಗೆ ಅಡಿಯಾಳಾಗಿ ಬದುಕಲಿಕ್ಕೆ ಸಾಧ್ಯ ಇದೆ, ಎಲ್ಲಿ ತನಕ ಕೂಲಿ ತಗೊಂಡು ಬದುಕಲಿಕ್ಕೆ ಸಾಧ್ಯ ಇದೆ, ನಾವು ಯಾಕೆ ನಮ್ಮದೇ ಆದಂಥ ಒಂದು ಉದ್ದಿಮೆಯನ್ನು ಕಟ್ಟಬಾರದು, ನಮ್ಮದೇ ಆದಂಥ ಉದ್ದಿಮೆಯನ್ನು ಕಟ್ಟಿ ಬೆಳೆಸಬಾರದು ಅನ್ನುವ ಒಂದು ಮಾತಿಗೆ, ಅನ್ನುವ ಒಂದು ನಿರ್ಧಾರ ನಿಮ್ಮಲ್ಲಿದ್ದರೆ ಅದಕ್ಕೆ ಪೂರಕವಾದಂಥ ಅಂಶಗಳು, ಅದರ ಬಿಸ್ನೆಸ್ಸನ್ನು ಹೇಗೆ ಕಟ್ಟಬೇಕು ಅನ್ನೋ ಅಂಶಗಳು ಈ ಪುಸ್ತಕದಲ್ಲಿ ಸೊಗಸಾಗಿ ಮೂಡಿ ಬಂದಿದೆ. ದಯವಿಟ್ಟು ಯಾರಾದರೂ ಸ್ಟಾರ್ಟಪ್ ಮಾಡ್ತೀನಿ ಅನ್ನೋ ಬಯಕೆ ಇದ್ದರೆ ಇದನ್ನು ನಿಮಗೆ ಒಬ್ಬ ಗೆಳೆಯ ಬಂದು ನಿಮಗೆ ಮಾಹಿತಿ ಕೊಟ್ಟಾಗಿದೆ ಈ ಬುಕ್ಕಲ್ಲಿ. ನನಗೆ ಅನಿಸಿದ್ದು, ಮೊದಲನೇ ಅಧ್ಯಾಯ ಓದಿ ಅನಿಸಿದ್ದು, ರಂಗಸ್ವಾಮಿ ಮೂಕನಹಳ್ಳಿಯ ಬಗ್ಗೆ ಹೇಳೋದೇ ಬೇಡ. ಹಣದ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳ ಸರಳವಾಗಿ ಎಲ್ಲ ಜನರಿಗೂ ತಿಳಿಯುವ ಹಾಗೆ ಹೇಳುವವರು ಶ್ರೀಯುತ ರಂಗಸ್ವಾಮಿ ಮೂಕನಹಳ್ಳಿಯವರು. ಅವರ ಬುಕ್ಗಳು ಹೆಚ್ಚಾಗಿ ನಾನು ಓದಿದ್ದೀನಿ, ಎಲ್ಲ ಬುಕ್ಗಳು ತುಂಬ ಚೆನ್ನಾಗಿದೆ, ಎಲ್ಲ ಬುಕ್ಗಳು. ಆದ್ದರಿಂದ ಇವತ್ತು ಬುಕ್ ರಿಲೀಸ್ಗೆ ನಾನು ಹೋಗಿ ಈ ಬುಕ್ಕನ್ನು ತಗೊಂಡು ಬಂದಿದ್ದೀನಿ ಹೇಗೆ ಓದಬೇಕಂತ. ರಂಗಸ್ವಾಮಿ ಮೂಕನಹಳ್ಳಿಯವರು ನನಗೆ ನಿರಾಶೆ ಮಾಡಲಿಲ್ಲ. ಎಲ್ಲ ಬುಕ್ಗಳಿಗಿಂತ ಒಂದು ಪಟ್ಟು ಮೇಲೆ ಅಷ್ಟು ಸುಲಲಿತವಾಗಿ, ಅಷ್ಟು ಸರಳವಾಗಿ ಈ ಬುಕ್ಕಿನಲ್ಲಿ ವಿಚಾರಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಹೇಳ್ತಾರೆ, ವೇತನಕ್ಕೆ ದುಡಿದ ಯಾರೊಬ್ಬರೂ ಸಿರಿವಂತನಾದ ನಿದರ್ಶನಗಳಿಲ್ಲ. ಅಂದರೆ ನೀವು ಕೊನೆಯವರೆಗೂ ಸ್ಯಾಲ್ರಿಯಲ್ಲೇ ದುಡಿದವನು. ಅಂದರೆ ಈಗ ಸೊಸೈಟಿಯಲ್ಲಿ ಒಬ್ಬನು ನಾನು ಸ್ಯಾಲ್ರಿ ತಗೊಂಡೆ, ಬ್ಯಾಂಕಲ್ಲಿ ತಿಂಗಳ ಎಂಡಲ್ಲಿ ನನಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳುವಂಥ ಒಬ್ಬ ಮನುಷ್ಯ ನಾನು ಶ್ರೀಮಂತನಾದೆ, ನಾನು ಆಗರ್ಭ ಶ್ರೀಮಂತನಾದೆ. ಈಗ ಮುಖೇಶ್ ಅಂಬಾನಿ ಆಗಿರ್ಬೋದು. ಮುಖೇಶ್ ಅಂಬಾನಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ದುಡಿದಿದ್ರೆ ಬಹುಶಃ ಒಂದು ಮುಖೇಶ್ ಅಂಬಾನಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗ್ತಿದ್ನೋ ಏನೋ. ಆದರೆ ಇವತ್ತು ಮುಖೇಶ್ ಅಂಬಾನಿ ಮನೆಗೂ ಗೊತ್ತು ಅಷ್ಟು ಸಂಪತ್ತನ್ನು ಸಾಧಿಸಿದ್ದಾನೆ ಅಂತ ಹೇಳಿದ್ರೆ